ಕೋಲಾರ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಎದುರು ರೈತ ಸಂಘದಿಂದ ಪ್ರತಿಭಟನೆ. ನ್ಯೂಸ್5ಗೆ ಸ್ವಾಗತ. ಮೈಕ್ರೋ ಫೈನಾನ್ಸ್ ಕಿರಿಕಿರಿ ಮಧ್ಯೆ ಮಹಿಳಾ ಸಂಘಗಳಿಗೆ ಡಿಸಿಸಿ ಬ್ಯಾಂಕ್ನಿಂದಲೂ ನೋಟಿಸ್ ಜಾರಿ ಹಿನ್ನೆಲೆ ಕೋಲಾರದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಲು ಒತ್ತಾಯಿಸಿ ಕೋಲಾರ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಎದುರು ರೈತ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಸಾಲ ಮರುಪಾವತಿ ಮಾಡುವಂತೆ ರೈತರಿಗೆ ಹಾಗೂ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳಿಗೆ ಇದೀಗ ನೋಟಿಸ್ ನೀಡಲಾಗಿತ್ತು. ರೈತರನ್ನ ಹಾಗೂ ಮಹಿಳೆಯರನ್ನ ಸಾಲದಿಂದ ರಕ್ಷಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಕೋಲಾರದ ಡಿಸಿಸಿ ಬ್ಯಾಂಕ್ ಎದುರು ನಡೆಸಲಾಗಿತ್ತು. ನೋಟಿಸ್ ಪ್ರತಿ ಹರಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜೊತೆಗೆ ಕೈಯಲ್ಲಿ ಮಾಂಗಲ್ಯ ಸರ ಹಿಡಿದು ಮಹಿಳೆಯರು ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದ್ದು, ನೋಟಿಸ್ ವಾಪಸ್ ಪಡೆಯಲು ರೈತ ಮುಖಂಡರು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ವಿಮಲಾ ದೀಪಕ್, ನ್ಯೂಸ್5 ಕೋಲಾರ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ರೈತರ ಮತ್ತು ಮಹಿಳೆಯರ ಸಾಲ ತೀರಿಸಲು ಕಾಲಾವಕಾಶ ನೀಡಲೇಬೇಕು. ಆರಾಧಕಲು ಮುಂದಾಗಿರುವ ಡಿಸಿಸಿ ಬ್ಯಾಂಕ್ಗೆ ಧಿಕ್ಕಾರ. ನಮಗೆ ಎಲ್ಲ ಧರ್ಮ ಜಾತಿಯವರು ಒಂದೇ. ಸಮಾನತೆಯ ಸಾರಥಿ ನಿಮ್ಮ E5 ನ್ಯೂಸ್. ಕಲೆ ಸಾಹಿತ್ಯವನ್ನ ಎತ್ತಿ ಹಿಡಿಯುವುದರಲ್ಲಿ ನಾವೇ ಮೇಲುಗೈ. E5 ನ್ಯೂಸ್ ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ. ತಿರುಚಿ ಹೇಳೋ ಜಾಯಮಾನ ನಮ್ಮದಲ್ಲ. ಸಮಾಜ ಸುಧಾರಣೆ, ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವುದೇ ನಮ್ಮ ಗುರಿ. ಕ್ರೀಡೆ, ಶಿಕ್ಷಣ, ನ್ಯಾಯಕ್ಕೆ ನಮ್ಮ ಮೊದಲ ಆದ್ಯತೆ. ಎಲ್ಲಾ ವಿಷಯದ ಆಧಾರದ ಮೇಲೆ ಸದ್ದು ಮಾಡಲು ಸಂಜಯ್ ಗೌಡ ಸಾರಥ್ಯದಲ್ಲಿ ಬರ್ತಿದೆ E5 ನ್ಯೂಸ್ ಚಾನಲ್.